ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಈ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬ್ಗೆ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ವಿಡಿಯೋಸ್ ಅನ್ನು ಮಾಡಿ ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿದೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಒಳ್ಳೆಯದಾಗಿ ನೀವು ಎಡಿಟ್ ಮಾಡಿ ಚೆನ್ನಾಗಿ ವಿಡಿಯೋವನ್ನು ಕ್ವಾಲಿಟಿ ಮಾಡ್ಕೊಂಡು ನೀವು ಯೂಟ್ಯೂಬ್ಗೆ ನೀವು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೆ ಆದಲ್ಲಿ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುವಂತ ಸಿಚುವೇಶನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಗೆ ವಿಡಿಯೋಸ್ ಅನ್ನು ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಅಂದ್ರೆ ಎಡಿಟ್ ಮಾಡೋದು ಹೇಗೆ, ನೀವು ಎಡಿಟ್ ಮಾಡಿದಂತಹ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ರೆ ಮುಂಚೆ ನೀವು ಎಡಿಟ್ ಅನ್ನು ಕಲಿಬೇಕಾಗುತ್ತೆ. ಹಾಗಾದ್ರೆ ಒಂದು ವಿಡಿಯೋವನ್ನು ಸಿಂಪಲ್ ಆಗಿ ನಿಮ್ಮಲ್ಲಿ ಇರುವಂತಹ ಸಿಂಪಲ್ ಮೊಬೈಲ್ ಅಲ್ಲಿಯೇ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ, ಯಾಕಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡೋಣ. ಒಂದೇ ಒಂದು ಎರಡು ರೀತಿಯ ಒಂದು ಆಪ್ಸ್ ಗಳು ಇದಾವೆ. ಒಂದು ಫಸ್ಟ್ ಒಂದು ಕೈನ್ ಮಾಸ್ಟರ್ ಅಂತ ಒಂದಿದೆ. ಹಾಗಾಗಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇನ್ಸ್ಯಾಟ್ ಅಂತ ಬರುತ್ತೆ. ಈ ಎರಡು ಆಪ್ ಗಳಲ್ಲಿ ನೀವು ಆರಾಮಾಗಿ ಏನ್ ಮಾಡ್ಬೋದು, ಎಡಿಟ್ ಮಾಡಬಹುದು. ಫಸ್ಟ್ ನಾವು ಕೈನ್ ಮಾಸ್ಟರ್ ಗೆ ಹೋಗೋಣ. ಕೈನ್ ಮಾಸ್ಟರ್ ಅಲ್ಲಿ ತುಂಬಾ ಸಿಂಪಲ್ ಆಗಿದೆ. ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬನ್ನಿ, ನಾನು ಕೂಡ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಬನ್ನಿ, ಇದು ಕೈನ್ ಮಾಸ್ಟರ್ ಇದೆ. ಆ ಕೈನ್ ಮಾಸ್ಟರ್ ಅನ್ನು ಓಪನ್ ಮಾಡಿ. ಕೈನ್ ಮಾಸ್ಟರ್ ಅನ್ನು ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಕ್ರಿಯೇಟ್ ನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಮಾಲ್ ಆಗಿ ಮತ್ತೆ ಇನ್ನೊಮ್ಮೆ ಪುನಃ ಕ್ರಿಯೇಟ್ ಅಂತ ಇರುತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಮೊಬೈಲ್ ನಿಧಾನವಾಗಿ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಹಲವಾರು ರೀತಿಯ ಒಂದು ಆಪ್ಷನ್ಸ್ ಗಳು ಬರ್ತದೆ. ಯಾವುದು ಅಂದ್ರೆ ನೋಡಿ, ಆಲ್ ಇದೆ, ಹೌದಾ, ಅಂಡ್ ಇಮೇಜ್ ಇದೆ, ವಿಡಿಯೋಸ್ ಇದೆ, ಇವೆಲ್ಲವೂ ಕೂಡ ಬರ್ತದೆ. ನೀವು ಈಸಿಯಾಗಿ ಏನ್ ಮಾಡ್ಬೇಕು, ಆಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ನಿಮ್ಮ ಗ್ಯಾಲರಿಯಲ್ಲಿ ಇರುವಂತಹ ನೀವು ಮಾಡಿಟ್ಟಂತಹ ವಿಡಿಯೋಸ್ ಇಲ್ಲಿ ಬರ್ತದೆ. ಯಾವ್ದಾದ್ರು ಒಂದು ವಿಡಿಯೋ ಏನ್ ಮಾಡಿ ನೀವು ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಕ್ಲಿಕ್ ಮಾಡಿದ ನಂತರ ಯಾವ್ದು ವಿಡಿಯೋ ಇದೆ, ಈ ಒಂದು ವಿಡಿಯೋ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ. ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ ನಂತರ ಅದು ಸಿಂಪಲ್ ಆಗಿ ಇಲ್ಲಿ ಬರುತ್ತೆ ಆರಾಮಾಗಿ, ಹೌದಾ. ಇಲ್ಲಿ ವಿಡಿಯೋ ಬರುತ್ತೆ. ಬಂದ್ಮೇಲೆ ನಿಮಗೆ ಈ ವಿಡಿಯೋದಲ್ಲಿ ಏನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ನೀವು ಏನ್ ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು. ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಸೈಡ್ ನಿಮ್ಗೆ ಏನ್ ಬರ್ತದೆ, ಇಲ್ಲಿ ಆಪ್ಷನ್ಸ್ ಬರ್ತವೆ. ಮಿಕ್ಸರ್ ಅಂಡ್ ಸ್ಪೀಡ್ ಕರ್ವ್, ರಿವರ್ಸ್, ಮತ್ತೆ ಹಾಗೆ ತುಂಬಾ ಹಲವಾರು ರೀತಿಯ ಬರ್ತದೆ ನಿಮ್ಗೆ. ಪ್ಯಾನ್ ಮತ್ತೆ ಜೂಮ್ ಅಂತ ಬರ್ತದೆ, ಹೌದಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದನ್ನ ಜೂಮ್ ಮಾಡ್ಕೊಳ್ಬೇಕಂದ್ರೆ ಜೂಮ್ ಮಾಡ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಈ ರೀತಿಯಲ್ಲಿ ಜೂಮ್ ಮಾಡ್ಕೊಳ್ಬಹುದು, ಹೌದಾ. ಈ ರೀತಿ ಜೂಮ್ ಮಾಡ್ಕೊಂಡು ಅದನ್ನ ಒಂದ್ ಸೈಡ್ ಇಟ್ಕೊಳ್ಬಹುದು ನೀವು ಬೇಕಾದಂಗೆ. ಆಲ್ಮೋಸ್ಟ್ ನೀವು ಜೂಮ್ ಮಾಡ್ಕೊಂಡು ಈ ರೀತಿ ನೀವು ಒಂದ್ ಸೈಡ್ ಇಟ್ಕೊಳ್ಬಹುದು. ಆರಾಮಾಗಿ ನಿಮ್ಗೆ ಪ್ಯಾನ್ ಜೂಮ್ ಮಾಡ್ಕೊಳ್ಬಹುದು. ಓಕೆನಾ. ನೆಕ್ಸ್ಟ್ ಮತ್ತೆ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ನಿಮಗೆ ಫಿಲ್ಟರ್ ಮಾಡ್ಬೇಕಾ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫಿಲ್ಟರ್ ಇದೆ, ಹೌದಾ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ನೇರವಾಗಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಹಲವಾರು ರೀತಿಯ ಆಪ್ಷನ್ಸ್ ಗಳು ಸಿಗ್ತದೆ ನಿಮ್ಗೆ. ಒಂದು ಫೇವರೇಟ್, ಲಾ ಅಂಡ್ ಬೇಸಿಕ್, ವಿವ್ಡ್ ಅಂಡ್ ಕೋಲ್ಡ್ ಅಂಡ್ ಮೋನೋ ಅಂಡ್ ವಾರ್ಮ್, ಇವೆಲ್ಲವೂ ಸಿಗ್ತದೆ ನಿಮಗೆ. ಬೇಸಿಕ್ ಒಳಗಡೆನೆ ತುಂಬಾ ಚೆನ್ನಾಗಿರ್ತದೆ. ನೀವು ಈಗ ನೋಡಿ, ಯಾವ ಬೇಕಾದಂಗೆ ನೀವೇನ್ ಮಾಡ್ಬೋದು, ಕ್ಲಿಕ್ ಮಾಡಿ ನಿಮ್ಮ ಒಂದು ವಿಡಿಯೋನು ಕ್ಲಿಯಾರಿಟಿ ಹೆಚ್ಚಿಸ್ಕೊಳ್ಬಹುದು. ಈ ರೀತಿ ಹೆಚ್ಚಿಸ್ಕೊಳ್ಬಹುದು. ಈ ರೀತಿ ನೋಡ್ಕೊಳ್ಳಿ, ಹಲವಾರು ರೀತಿಯ ಕ್ಲೈಮೇಟ್ಗೆ ಹೊಂದಾಣಿಕೆ ಆಗುವಂತಹ ಒಂದು ಏನಾಗುತ್ತೆ, ಆರಾಮಾಗಿ ನೀವು ಫಿಲ್ಟರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಕ್ಲಿಪ್, ಗ್ರಾಫಿಕ್ಸ್, ಆಲ್ ಸ್ಟೈಲ್ ಮಾಡ್ಕೊಳ್ಬಹುದು. ಅಂಡ್ ಸೂಪರ್ ರೆಸೊಲ್ಯೂಷನ್ ಬ್ಯಾಕ್ ಗ್ರೌಂಡ್ ಮಾಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ವ್ಯಾಲ್ಯೂಮ್, ನೀವು ವ್ಯಾಲ್ಯೂಮ್ ಬೇಡ, ವ್ಯಾಲ್ಯೂಮ್ ಇದು ಮಾಡ್ಕೊಳ್ಬಹುದು, ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಹೆಚ್ಚು ಮಾಡ್ಕೊಳ್ಬಹುದು ವ್ಯಾಲ್ಯೂಮ್ ಅನ್ನು. ಓಕೆನಾ. ಆಲ್ಮೋಸ್ಟ್ ಎಲ್ಲಾ ರೀತಿಯ ಆಪ್ಷನ್ಸ್ ಗಳು ಇರ್ತದೆ. ನೆಕ್ಸ್ಟ್ ನೀವು ಮಾಡಿದಂತಹ ಒಂದು ವಾಯ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ವಾಪಸ್ ಪುನಃ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ವಾಯ್ಸ್ ಚೇಂಜರ್ ಇದೆ. ನಿಮ್ಮ ವಾಯ್ಸ್ ಚೇಂಜರ್ ಯಾವ್ದು ಬೇಕಾದ್ರೂ ನೀವು ವಾಯ್ಸ್ ಚೇಂಜರ್ ಮಾಡ್ಕೊಳ್ಬಹುದು ಇಲ್ಲಿ. ಓಕೆನಾ. ನೋಡಿ, ಇಲ್ಲಿ ಕೂಡ ಆಪ್ಷನ್ಸ್ ಇದೆ. ನಾರ್ಮಲ್ ಅಂದ್ರೆ ನಾವು ಮಾಡಿದಂತ ವಾಯ್ಸ್ ಬರುತ್ತೆ. ಒಂದ್ ವೇಳೆ ವಾಯ್ಸ್ ಚೇಂಜರ್ ಮಾಡ್ಕೊಳ್ಬೇಕು, ಕ್ಲಿಯಾರಿಟಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ವಾಯ್ಸ್ ಚೇಂಜರ್ ಅಂತ ಆಪ್ಷನ್ ಇದೆ. ಓಕೆ. ನೆಕ್ಸ್ಟ್ ತುಂಬಾ ಹಲವಾರು ರೀತಿಯ ಆಪ್ಷನ್ಸ್ ಗಳು ಇದಾವೆ. ನೆಕ್ಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದ್ರ ಜೊತೆಗೆ ಮತ್ತೆ ನೀವು ಪುನಃ ಏನಾದ್ರೂ ಒಂದು ವಿಡಿಯೋಸ್ ಮಿಕ್ಸ್ ಮಾಡಿ ಅದನ್ನ ಇದು ಮಾಡ್ಕೊಳ್ಬೇಕು ಅಂದ್ರೆ ಜಸ್ಟ್ ನೀವೇನ್ ಮಾಡ್ಬೇಕು, ಮೀಡಿಯಾಗೆ ಹೋಗ್ಬೇಕು. ಮೀಡಿಯಾ, ಆಲ್ ಮೀಡಿಯಾ ಅಂತ ಬರುತ್ತೆ. ನಿಮ್ಗೆ ಯಾವ್ದು ಗ್ಯಾಲರಿ ಒಳಗೆ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನ ನೀವು ಅದ್ರ ಮೇಲೆ ಕ್ಲಿಕ್ ಹೊಡೆದಾಗ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲೇಯರ್ಗೆ ಹೋಗಿ ಇಲ್ಲಿ ನೀವು ಮತ್ತೆ ಈ ಒಂದು ನೀವು ಮಾಡಿದಂತ ವಿಡಿಯೋದಲ್ಲಿ
ನೀವು ಸರಿಯಾಗಿ ನಿಮ್ಗೆ ಸೌಂಡ್ ಸರಿ ಬರ್ಲಿಲ್ಲ ಅಂದ್ರೆ ಪುನಃ ಆ ವಿಡಿಯೋಗೆ ನೀವು ಬ್ಯಾಕ್ಗ್ರೌಂಡ್ ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ ಆಡಿಯೋ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೇಕು, REC ಅಂತ ಇದೆ ಹೌದಲ್ವಾ. ಇಲ್ಲಿ ನೋಡಿ ಫಸ್ಟ್ ಲೇಯರ್ ಇದೆ, ಮೀಡಿಯಾ ಇದೆ, ಆಡಿಯೋ ಇದೆ, REC ಇದೆ. REC ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋಗೆ ನೀವೇನ್ ಮಾಡ್ಬೋದು, ಇಲ್ಲಿ ಆ ನೀವು ಆರಾಮಾಗಿ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಬಹುದು. ಓಕೆನಾ. ಇಷ್ಟು ಎಲ್ಲ ವೆರೈಟಿ ಇರೋದು ಇದು. ಓಕೆನಾ. ಸ್ಟಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಇದು ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಮೇಲ್ಗಡೆ ಆಪ್ಷನ್ ಇರುತ್ತೆ. ಇಷ್ಟೆಲ್ಲ ತುಂಬಾ ಆಪ್ಷನ್ಸ್ ಗಳು ಇರೋದು. ಮತ್ ನೀವೇನಾದ್ರೂ ಬರಿಬೇಕು ಅಂದ್ರೆ ಇಲ್ಲಿ ಲಯರ್ ಅಂತ ಇದೆ ಹೌದಾ. ಲಯರ್ ಅಂಡ್ ಮೀಡಿಯಾ, ಆಡಿಯೋ, REC. ಲಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏನ್ 4 ಆಪ್ಷನ್ಸ್ ಬರ್ತದೆ. ಮೀಡಿಯಾ ಬರುತ್ತೆ, ಎಫೆಕ್ಟ್ ಬರುತ್ತೆ, ಅಂಡ್ ಸ್ಟಿಕ್ಕರ್ ಬರುತ್ತೆ, ಹ್ಯಾಂಡ್ ರೈಟಿಂಗ್, ಟೆಕ್ಸ್ಟ್. ನೀವು ಟೆಕ್ಸ್ಟಿಗೆ ಹೋಗ್ಬೋದು. ಮೀಡಿಯಾ ಅದಂದ್ರೆ ಮೀಡಿಯಾ ನೀವು ಬೇಕಾದ್ರೆ ಇದು ಮಾಡ್ಕೊಳ್ಬಹುದು. ಟೆಕ್ಸ್ಟಿಂಗ್ ಮಾಡಿದ್ರೆ ಬೇಕಾದಂಗೆ ನೀವು ಬರಿಬಹುದು. ಅದನ್ನು ಯಾವ ರೀತಿ ಬೇಕಾದ್ರೂ ಕಲರ್ ಮಾಡ್ಕೊಳ್ಬಹುದು. ರವಿ ಹೌದಲ್ವಾ. ರವಿ ನೋಡಿ ಇವಾಗ ರವಿ ಇದೆ ಹೌದಾ. ರವಿಯನ್ನು ಬೇಕಾದಂಗೆ ನೀವು ದೊಡ್ಡದು ಮಾಡ್ಕೊಳ್ಬಹುದು. ಮತ್ ನೀವು ಅದನ್ನು ಕಲರ್ ಮಾಡ್ಕೊಳ್ಬಹುದು. ಬೇಕಾದಂಗೆ ಅನಿಮೇಷನ್ ಮಾಡ್ಬೋದು, ಪಾಪ್ ಮಾಡ್ಕೊಳ್ಬಹುದು, ಪೇಡ್ ಮಾಡ್ಕೊಳ್ಬಹುದು, ಸ್ಲೈಡ್ ರೈಟ್ ಮಾಡ್ಕೊಳ್ಬಹುದು. ಬೇಕಾದಂಗೆ ನೀವು ಆರಾಮಾಗಿ ಅದನ್ನ ಏನ್ ಮಾಡ್ಕೊಳ್ಬಹುದು, ಎಡಿಟ್ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಒಳ್ಳೆ ಒಂದು ಎಡಿಟಿಗೆ ಬೇಕಾಗಿರುವಂತ ಸಂಪೂರ್ಣವಾದಂತಹ ಒಂದು ಆಪ್ಷನ್ಸ್ ಗಳನ್ನು ಹೊಂದಿದಂತಹ ಈ ಕೈನ್ ಮಾಸ್ಟರ್ ತುಂಬಾ ಇಂಪಾರ್ಟೆಂಟ್. ಕೈನ್ ಮಾಸ್ಟರ್ ಈ ರೀತಿ ಯೂಸ್ ಮಾಡ್ಕೊಳ್ರಿ. ನೀವು ಕೂಡ ಇದರಲ್ಲಿ ಎಡಿಟ್ ಮಾಡ್ಕೊಂಡು ಆರಾಮಾಗಿ ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ನೀವೇನ್ ಮಾಡ್ಕೊಳ್ಬಹುದು, ಆರಾಮಾಗಿ ನೀವು ಈಸಿಯಾಗಿ ಏನ್ ಮಾಡ್ಕೊಳ್ಬಹುದು, ವಿಡಿಯೋವನ್ನು ಸೇವ್ ಮಾಡ್ಕೊಳ್ಬಹುದು, ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.